ರೂಪಾಯಿ ಕಡ್ಡಾಯವಾಗಿ ಒಳ್ಳೆ ನಾಗರಿಕನ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಒಂದು ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಸುಮಾರು 17 ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡ್ತಿದ್ದೇವೆ. ಅದರಲ್ಲಿ ಪ್ರಮುಖ ಬೇಡಿಕೆಗಳು ಈಗಾಗಲೇ ತಮಗೆ ಗೊತ್ತಿದ್ದಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರದ ಹಿರಿಯ ನಾಗರಿಕರನ್ನು ರಾಷ್ಟ್ರದ ಸಂಪತ್ತು ಅಂತೇಳಿ ಘೋಷಣೆ ಮಾಡಬೇಕು. ಈಗಾಗಲೇ ಪಾಟೀಲ್ ಸಾಹೇಬ್ ಪ್ರಾರಂಭದಲ್ಲಿ ಸ್ವಾಗತ ಮಾಡುವಾಗ ನೇರು ಸ್ಟೇಡಿಯಂ ಬರುತ್ತೆ. ಅದು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಎರಡನೇ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ 60 ವರ್ಷ ಆದಂತ ಮಹಿಳೆಯರು ಪುರುಷನಿಗೆ 10,000 ರೂಪಾಯಿ ಗೌರವವನ್ನು ಕೊಡಬೇಕಂತದ್ದು. ಅದೇ ರೀತಿಯಾಗಿ ಈ ದೇಶದಲ್ಲಿರ್ತಕ್ಕಂಥ ಆಮೇಲೆ ಹಿರಿಯ ನಾಗರಿಕರಿಂದ ಹಿಂದೆ ಕೊರೋನಾ ಕಂಡ ಮೊದಲ ರೈಲ್ವೆದಲ್ಲಿ ಪ್ರಯಾಣ ಮಾಡ್ತಾರೆ ಸಂದರ್ಭದಲ್ಲಿ ರಿಯಾಯಿತಿ ಇತ್ತು. ಬಟ್ ಅದು ಬಂದ್ ಮಾಡ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ ರೈಲ್ವೆ ರಿಯಾಯಿತಿ ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಸಮಯದಲ್ಲಿ ಎರಡು ಘೋಷಣೆಗಾಗಿ ಮುಂದಿನ ಒಂದು ಕಾರ್ಯಕ್ರಮದ ರೂಪರೇಷಣೆ ಮತ್ತು ಸಿಂಗಲ್ ಮನೆ ಕೊಡ್ತಕ್ಕಂಥದ್ದು ನಮ್ಮ ಏರ್ಪಡಿಸಲ್ಪಟ್ಟರು. ಹಿರಿಯ ನಾಗರಿಕ ಬೇಡಿಕೆಗಳು ಹಿರಿಯ ನಾಗರಿಕ ಬೇಡಿಕೆಗಳು ಶಾಂತತೆ ಕಾಪಾಡಬೇಕು. ಈ ಹೋರಾಟ ಎರಡನೇ ಹೋರಾಟದಲ್ಲ ಪಾಟೀಲ್ ಸಾಹೇಬ್ ಏನು ಹಮ್ಮಿಕೊಂಡಿದ್ದಾರ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತ ಸರ್ಕಾರ ಈಗ ಪಾಟೀಲ್ ಸಾಹೇಬ್ ಈ ಸಭೆಯನ್ನು ಉದ್ದೇಶಿಸಬೇಕು. ಆಮೇಲೆ ನಾನು ತಹಸೀಲ್ದಾರ್ಗೆ ಮನೆ ಕೊಡ್ಬೇಕು. ದಯವಿಟ್ಟು ನಮ್ಮ PA ಪಾಟೀಲ್ ಸಾಹೇಬ್ ನಮ್ಮ ನಾಯಕರು ನಮ್ಗೆಲ್ಲ ಗೊತ್ತಿದೆ. ನಮ್ಮ ನವಲಗುಂದ ತಾಲೂಕು ಕುಂದಗೋಳ ಕಲಘಟಗಿ ನಮ್ಮ ಜಿಲ್ಲೆ ಇಡೀ ಬೇರೆ ಬೇರೆ ಜಿಲ್ಲೆಯಿಂದ ಬಾಗಲಕೋಟೆ ಬಿಜಾಪುರ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪಾಟೀಲ್ ಸಾಹೇಬ್ ಏನು ನಮ್ಮ ನಾಯಕತ್ವ ವಹಿಸಿಕೊಂಡಿದ್ದಾರ ಖಂಡಿತವಾಗಿ ನಮಗೆ ನ್ಯಾಯ ಸಿಕ್ಕಿರ್ತಕ್ಕಂಥ ಭರವಸೆ ಈಗ ಪಾಟೀಲ್ ಸಾಹೇಬ್ ಈ ಒಂದು ಅದನ್ನು ಭಕ್ತಗಳಿಗೆ ಉದ್ದೇಶಿಸಿ ಮಾತಾಡಬೇಕು ಮತ್ತು ಮನವಿಯನ್ನು ಕೊಡ್ತಕ್ಕಂಥ ಸಾರಾಂಶವನ್ನು ಕೊಡಬೇಕಂತ ವಿನಂತಿ ಮಾಡ್ತಾರೆ.